ಹೊಸಬ್ರು ಅಂತ ಅಂದಾಗ ಅಷ್ಟು ಬೇಗ ಹೇಳಲ್ಲ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲವೂ ಅಂತ. ಫಸ್ಟ್ ಸಿನಿಮಾಗೆ ಇದೆ ಈ ರೀತಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ, ಅದ್ರ ಬಗ್ಗೆ ಹೇಳಿ ಅಂದ್ರೆ ನಾನು ಅವಾಗಲೇ ಕೇಳಿದ್ನಲ್ಲ ಕ್ವಶನ್. ಅದೇ ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಅದು ಈ ಪಾತ್ರ ತುಂಬ ಚಾಲೆಂಜಿಂಗ್ ಇತ್ತು. ಬಟ್ ಅದೇ ನಾವು ಏನೇನೋ ಇತ್ತು ಅದರಲ್ಲಿ, ಸೈನ್ ಲ್ಯಾಂಗ್ವೇಜ್ ಕಲಿಯೋದು, ಆಮೇಲೆ ಏನೇನೋ ಸ್ಟಂಟ್ಸು, ಅದೆಲ್ಲ ಏನೋ ಡಿಫ್ರೆಂಟ್ ಆಗಿತ್ತು ನನಗೆ. ಬಟ್ ಅದೆಲ್ಲ ಜನರು ನೋಡಿ ಮೆಚ್ತಾರೆ, ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಒಂದೊಂದು ಸಲ ಸಿನಿಮಾ ಮಾಡುವಾಗ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ತುಂಬ ಕಷ್ಟಗಳಿರ್ತವೆ. ಸ್ಟಾರ್ಟಿಂಗಿಂದ ರಿಲೀಸ್ ಆಗೋವರೆಗೂ ತುಂಬ ಕಷ್ಟಗಳಿರ್ತವೆ. ಇದು ರಿಲೀಸ್ ಆಗಿದ್ದೆ, ಆಮೇಲೆ ಈ ರೆಸ್ಪಾನ್ಸ್ ನೋಡೋದು ನಮಗೆ ಒಂಥರ ಸಕ್ಸಸ್ ಅನಿಸ್ತಾ ಇದೆ. ಈಗ ಆ ಸಕ್ಸಸ್ಟು ಇವ್ರ ಜೊತೆ ಎಲ್ಲ ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದು ಅದೇ ನಮಗೊಂದು ಪಾರ್ಟಿ ಥರ. ಸೊ ನಾವೇನೇನು ಕನ್ಸ್ಕೊಂಡಿದ್ವೋ ಮೊದಲನೇ ದಿನಾನೇ ಇಷ್ಟೊಂದು ಪ್ರೀತಿ ತೋರಿಸಿರೋದು ತುಂಬ ಗ್ರೇಟ್ ಅನಿಸ್ತದೆ. ಇದೇ ಥರ ನಿಮ್ಮ ಪ್ರೀತಿ ಇರಲಿ, ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಬೋದು. ಫ್ಯಾನ್ ಆಫ್ ಟೈಮಲ್ಲಿ ಅಂದರೆ ಸ್ವಲ್ಪ ದಿನಗಳ ಟೈಮಲ್ಲಿ ನಿಮ್ಮಿಬ್ರಿಗೂ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಆ ಕ್ರೇಜ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಅಫ್ಕೋರ್ಸ್ ಇಂದ್ರಜಿತ್ ಲಂಕೇಶ್ ಅವರು ಅಂತಲೇ ಹೇಳ್ಬೋದು. ಅಷ್ಟು ಪಬ್ಲಿಸಿಟಿ, ಅಷ್ಟು ಮಾರ್ಕೆಟಿಂಗು, ಕಾಲೇಜ್ಗಳಿಗೆಲ್ಲ ನಿಮ್ಮನ್ನು ಕರ್ಕೊಂಡೋಗಿ ಡಿಫ್ರೆಂಟಾಗಿ ಪ್ರಮೋಷನ್ ಮಾಡಿಸಿ ಈ ಕ್ರೇಜ್ ಕ್ರಿಯೇಟ್ ಆಗಿರೋ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಯಾಕಂದರೆ ಎಲ್ರಿಗೂ ನಿಮ್ಮ ಹೆಸರು ಗೊತ್ತು, ಎಲ್ರಿಗೂ ನಿಮ್ಮ ಹೆಸರು ಕೂಡ ಗೊತ್ತು. ಗುರುತಿಸ್ತಿದ್ದಾರೆ ಅಂತಂದರೆ ಫಸ್ಟ್ ಸಿನಿಮಾಗೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ. ಅದೆಲ್ಲದಕ್ಕೂ ಕಾರಣ ಅವರು. ನಿಜವಾಗ್ಲೂ ನನಗೆ ನನ್ನ ಹೆಸರು ಎಲ್ರಿಗೂ ತಲುಪಿದೆಯಲ್ಲ ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಗೌರಿ ಎಲ್ರಿಗೂ ತಲುಪಿದೆಯಲ್ಲ ಅನ್ನೋದೇ ಒಂದು ದೊಡ್ಡ ವಿಚಾರ ನನಗೆ. ಯಾಕಂದರೆ ನನ್ನನ್ನು ಎಲ್ಲೇ ನೋಡಿದ್ರು ಗೌರಿ ಸಿನಿಮಾದ ನಟಿ ನೀವಲ್ವಾ ಅಂತ ಹೇಳ್ತಾರೆ. ಅದು ನನಗೆ ನಿಜವಾದ ಗೆಲುವು. ಆ್ಯಂಡ್ ಪ್ರತಿಯೊಬ್ಬರಿಗೂ ಗೌರಿ ನೋಡಿ ಅಂದ ತಕ್ಷಣ ಖಂಡಿತ ನೋಡ್ತೀವಿ, August 15th ಅಲ್ವಾ ಅಂತ ಅವರೇ ಹೇಳೋರು. ಸೊ ಈ ಮಟ್ಟದ ಒಂದು ಪ್ರಚಾರಕ್ಕೆ ಕಾರಣ ನಿಜವಾಗ್ಲೂ ಇಂದ್ರಜಿತ್ ಲಂಕೇಶ್ ಸರ್. ಆ್ಯಂಡ್ ಅವ್ರಿಗೇನೆ ನಿಜವಾಗ್ಲೂ ಪ್ರತಿಯೊಂದು ವಿಚಾರದಲ್ಲೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವು ಹಿಂದೆ ಇದ್ದು ನೋಡಿದ್ದೀವಿ. ಜನರಿಗೆ ಅದು ಇಷ್ಟ ಆದರೆ ಅಷ್ಟೇ ಸಾಕು. ಸೊ ನೀವು ನೆನ್ನೆ ಒಂದು ರಿಂಗ್ ಹಾಕ್ಕೊಂಡಿದ್ರಿ ಗೌರಿ ಅಂತ. ಸೊ ಸಮರ್ಜಿತ್ ಕೊಡಿಸಿದ್ದ, ಹೇಗೆ ಏನು ಎಷ್ಟಾಯಿತು ಅಂತ ಅದ್ರ ಕೋಸ್ಟ್? ಇಲ್ಲ, ಅದು ನನ್ನ ಸ್ವಂತ ಐಡಿಯಾ ಆ್ಯಂಡ್ ನನ್ನ ಡಿಸೈನರ್ ಐಡಿಯಾ ಲಕ್ಷ್ಮೀ ಕೃಷ್ಣ ಅಂತ. ಆ್ಯಂಡ್ ಅದೊಂದು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ದೀನಿ. ಅದು ಸ್ಟುಡಿಯೋ ಹೆಸರು ಕೂಡ ಯಾರು ಮಾಡಿದ್ದು ಅದು ಕ್ರಿಯೇಟರ್ ಅಂತ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಫೈನಲ್ ನೀವೇನು ಹೇಳ್ತೀರಿ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ? ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಸರಿ ಕೇಳಿದ್ರಿ. ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ. ನಿಮಗೆ ಅಲ್ಲೇ ರೆಸ್ಪಾನ್ಸ್ ನೋಡಿ ಅಷ್ಟೊಂದು ಕಷ್ಟಪಟ್ಟಿದ್ದು ಒಂದು ಮಟ್ಟಿಗೆ ಅಚೀವ್ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಬೆಳಿಬೇಕು ಖಂಡಿತ. ಇದು ಮೊದಲನೇ ಶೋಗೆ ಅಷ್ಟೊಂದು ಪ್ರೀತಿ ಇತ್ತು. ದಯವಿಟ್ಟು ಬಂದು ನಮ್ಮ ಎಲ್ಲ ಶೋಗೂ ನೋಡಿ. ನಿಮ್ಮ ಫ್ಯಾಮ್ಲಿ ಕರ್ಕೊಂಬನ್ನಿ. ಒಂದು ಫ್ಯಾಮ್ಲಿ ಸಿನಿಮಾ, ಒಂದು ಒಳ್ಳೆ ಸ್ಟೋರಿ ಇದೆ, ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಸಾನಿಯಾ ಅಯ್ಯರ್ ಮತ್ತು ಸಮರ್ಜಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆನ್, ಬೆಂಗಳೂರು.